ಇವತ್ತಿನ ದಿನ ಮಂಡ್ಯದಲ್ಲಿ ಕಾವೇರಿ ನೀರಿನ ತೀರ್ಪಿನ ವಿಚಾರವಾಗಿ ಒಂದು ಬೃಹತ್ ಹೋರಾಟ ನಡೀತಾ ಇದೆ ಮತ್ತು ಕರ್ನಾಟಕ ಬಂದ್ ಅಂಗವಾಗಿ ಮಂಡ್ಯವನ್ನು ಸಹ ಬಂದ್ ಮಾಡಲಾಗಿದೆ. ಈ ಹೋರಾಟದ ಪ್ರಮುಖ ಹೋರಾಟಗಾರರಾದಂತಹ ಸುನಂದಾ ಜಯರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಈ ಹೋರಾಟ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಹೋರಾಟ ಯಾವ ರೀತಿ ಇದೆ ಮೇಡಮ್? ಈ ಹೋರಾಟ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ 90ನೇ ಇಸ್ವಿಯಿಂದನೇ ಶುರುವಾಗಿರೋದು. ನ್ಯಾಯಮಂಡಳಿ ರಚನೆ ಆದಾಗಿಂದನೂ, ಪ್ರಾಧಿಕಾರಗಳು ರಚನೆ ಆದಾಗಿಂದನೂ ಹೋರಾಟಗಳು ನಡೀತಾನೆ ಇದೆ. ಇವತ್ತಿನ ಈ ಒಂದು ಪರಿಸ್ಥಿತಿ ಇದೆಯಲ್ಲ, ಇದು 12,000 ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ ಬಿಡಬೇಕು ಅಂತೇಳಿ ಮತ್ತೆ ತಮಿಳುನಾಡು ಪ್ರಾಧಿಕಾರಗಳ ಮುಂದೆ ಹೋಗಿ ಖ್ಯಾತೆ ತೆಗೆದಿರೋದು. ಪ್ರಾಧಿಕಾರಗಳು ಅವೈಜ್ಞಾನಿಕವಾಗಿ ಆದೇಶ ಮಾಡಿರೋದು. ಈಗ ಕರ್ನಾಟಕ ಸರ್ಕಾರ ತತ್ಕ್ಷಣದಲ್ಲಿ ಗಟ್ಟಿ ನಿಲುವಲ್ಲಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಕಾನೂನಿಗೂ ಮಣಿಯದೆ, ಒತ್ತಡಕ್ಕೆ ಮಣಿಯದೆ ನೀರು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಬಂದ್ ಕರೆ ಕೊಟ್ಟಿದ್ವಿ. ಬಂದ್ ಯಶಸ್ವಿಯಾಗಿದೆ. ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಜಾಗೃತರಾಗಬೇಕಾಗಿದೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗಿದೆ. ಪರ್ಯಾಯ ವ್ಯವಸ್ಥೆಯಲ್ಲಿ ನೀರಿನ ಲಭ್ಯತೆ ಏನಾಗುತ್ತೆ ಅದನ್ನು ಸಂಗ್ರಹಿಸಿ ಮರುಬಳಕೆಗೆ ಅವಕಾಶ ಮಾಡಿಕೊಳ್ಬೇಕಾಗತ್ತೆ. ಕೃಷಿ ಭೂಮಿನ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ. ಕೆರೆ ಕಟ್ಟೆಯನ್ನು ತುಂಬಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಪ್ರತಿ ಬಾರಿನೂ ಇದೇ ಬರ, ಇದೇ ಗೋಳು, ಇದೇ ನೀರು, ಇದೇ ನ್ಯಾಯ, ಇದೇ ಹೋರಾಟ. ಈಗ ನಮಗೇನಾಗಿದೆ, ಸರ್ಕಾರದ ಮೇಲೆ ನಾವು ಅವಲಂಬನೆ ಆಗಿರೋರು. ಯೋಜನೆ, ಮೇಕೆದಾಟು ಯೋಜನೆ ಇದೆ ನಮ್ಮ ಮುಂದೆ, ಮತ್ತು ಬೇಕಾದಷ್ಟು ಉತ್ತರ ಕರ್ನಾಟಕ ಭಾಗದ ಮಹದಾಯಿ, ಕಳಸಾ ಬಂಡೂರಿ ಯೋಜನೆಗಳಿದೆ. ಇಂಥ ಗಂಭೀರವಾದ ವಿಷಯಗಳನ್ನು ಈ ದಿನ ಅಧಿವೇಶನದಲ್ಲಿ ಕೈಗೆ ತಗೊಳ್ಬೇಕು. ನಮ್ಮದೇ ಜಿಲ್ಲೆಯವರು, ನಮ್ಮ ಹಿರಿಯರಾದ ರಾಜಕಾರಣದಲ್ಲಿ ಹಿರಿಯರಾದಂಥ ಚೆಲುವರಾಯಸ್ವಾಮಿಯವರಿಗೆ ನಾವು ಜಲಸಂಪನ್ಮೂಲ ಇಲಾಖೆಯ ಖಾತೆ ಸಿಕ್ಕಿದೆ, ಸಚಿವರಾಗಿದ್ದಾರೆ. ಪ್ರಸ್ತುತ ಮಂಡ್ಯದಲ್ಲಿ ಇಂಥ ಸಮಸ್ಯೆ ಇದೆ. ಅವರು ಕೂಡ ಈ ವಿಷಯವನ್ನು ಕೈಗೆ ತಕ್ಕೊಂಡು ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಕೆಲಸ ಮಾಡಬೇಕು. ಸಂಸದರು ಕೂಡ ಕೈ ಜೋಡಿಸ್ಬೇಕು. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಈ ಒಂದು ಸಮಸ್ಯೆಗೆ ಅಂತ್ಯ ಆಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ತಾನೇ ಜಲಸಂಪನ್ಮೂಲ ಖಾತೆಯ ಸಚಿವರಾಗಿರುವಂಥ ಚೆಲುವರಾಯಸ್ವಾಮಿ ಅವರು ಮತ್ತು ನರೇಂದ್ರ ಸ್ವಾಮಿ ಅವರು, ಮತ್ತೊಬ್ಬರು ಸಚಿವರು, ನಮ್ಮದೇ ಜಿಲ್ಲೆಯ ಮತ್ತೊಬ್ಬರು ಸಚಿವರು, ಇವರಿಬ್ಬರು ಸಚಿವರಾಗಿರೋದ್ರಿಂದ ನಿಮಗೆ ಏನಾದರೂ ಈ ನೀರಿನ ವಿಚಾರದಲ್ಲಿ ಒಂದು ಆನೆ ಬಲ ಬರುತ್ತೆ, ಅವರು ನಮ್ಮ ಜೊತೆ ನಮ್ಮೊಟ್ಟಿಗೆ ಬಂದು ನಿಲ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆಯಾ ಮೇಡಮ್? ಖಂಡಿತ ನಾವು ಅದನ್ನು ಇಟ್ಕೊಳ್ಳೇಬೇಕು. ಯಾಕೆಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿಕೆ, ಅವರ ಒಂದು ತೀರ್ಮಾನಗಳನ್ನು ನೋಡುವಾಗ ಒಂದಿಷ್ಟು ಈಗ ನಮ್ಮ ಇರೋ ನೀರನ್ನು ಒಂದು ಸಂರಕ್ಷಣೆ ಮಾಡಿದ್ದಾರೆ. ನಮಗೆ ಬೆಳೆಗೆ ನೀರನ್ನು ಕೊಡದೆ ಕುಡಿಲಿಕ್ಕೂ ಕೂಡ ಸಂಕಷ್ಟದ ಸಂದರ್ಭ ಇರುವ ಸಮಯದಲ್ಲೂ ಕೂಡ ಭಾಳ ಒಂದು ನಿರ್ಣಯದಲ್ಲಿದ್ದಾರೆ. ಆದರೆ ಜಲಸಂಪನ್ಮೂಲ ಸಚಿವರಾಗಿ ಮತ್ತು ನಮ್ಮದೇ ಜಿಲ್ಲೆಯವರಾಗಿ ಈಗಾಗಲೇ ಅವರು ಈ ವಿಷಯದಲ್ಲಿ ತುಂಬ ಅನುಭವಿಗಳು ಆಗಿರೋದ್ರಿಂದ ಖಂಡಿತ ಅವರು ಇದಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಅನ್ನೋ ಆಶಾಭಾವನೆಯಲ್ಲಿ ನಾವಿದ್ದೀವಿ. ಮೇಡಮ್, ನಿನ್ನೆ ತಾನೇ ಒಂದು ಸರ್ವಪಕ್ಷಗಳ ಸಭೆ ನಡೆದಿದೆ. ಆ ಸಭೆಯಲ್ಲಿ ರಾಜ್ಯ ನಾಯಕರೆಲ್ಲ ಒಗ್ಗಟ್ಟಾಗಿ ಕಾವೇರಿ ತೀರ್ಪಿನ ವಿರುದ್ಧ ಹೋರಾಡೋಣ ಅನ್ನೋ ಒಂದು ವಿಚಾರ ಬಂದಿದೆ. ಆ ರಾಜ್ಯ ನಾಯಕರು ನಿಮಗೇನಾದರೂ ಹೋರಾಟಗಾರರಿಗೆ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಮೇಡಮ್? ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಇದೆ, ನೀವು ಮುಂದೆ ನಡೀರಿ ಅನ್ನೋ ರೀತಿ ಏನಾದರೂ ಮಾರ್ಗಸೂಚಿ ಸಿಕ್ಕಿದೆಯಾ? ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ನಿನ್ನೆ ಸರ್ವಪಕ್ಷಗಳ ಸಭೆ ಆಗಿಲ್ಲ. ಮುಖ್ಯಮಂತ್ರಿಗಳು ಮುಖ್ಯ ಜಿಲ್ಲೆಯ ಅಧಿಕಾರಿಗಳ ಜೊತೆ, ಎಲ್ಲ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಮಾತುಕತೆ ಮಾಡಿದ್ದಾರೆ. ಅವರು ಏನು ತೀರ್ಮಾನ ತಗೊಳ್ತಾರೆ, ಹೇಗೆ ಮಾಡ್ತಾರೆ ನಾವು ಗಮನಿಸ್ತಾ ಇದ್ದೀವಿ. ಆದರೆ ನಮ್ಮ ಹೋರಾಟದ ಮುಂಚೂಣಿನಲ್ಲಿರುವಂಥ ಯಾವುದೇ ಮುಖ್ಯಸ್ಥರುಗಳಿಗೂ ಕೂಡ ಆ ಸಭೆ ಬಗ್ಗೆ ಯಾವ ಮಾಹಿತಿಯನ್ನು ಅವರು ನೀಡಿಲ್ಲ. ಮೇಡಮ್, ಈಗ ಯಾವುದು ಇದೇ ವಿಚಾರವಾಗಿ, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿಗೆ ಯಥೇಚ್ಛವಾಗಿ ನೀರು ಹೋಗಿದೆ, ಆದರೂ ಕೂಡ ಅವರು ಉದ್ದೇಶಪೂರ್ವಕವಾಗಿ ನೀರನ್ನು ಬೇಕೇ ಬೇಕು ಅನ್ನೋ ಒಂದು ಹಠ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನೋಡಿ, ಅವ್ರದ್ದು ತಮಿಳುನಾಡು ಪ್ರತಿ ತಿಂಗಳಿನ ಲೆಕ್ಕಾಚಾರದಲ್ಲಿ ಬಿಡಬೇಕಾಗಿರುವ ನೀರನ್ನು ಲೆಕ್ಕ ಹಾಕ್ಕೊಂಡು ಅವರು ಒತ್ತಡ ಮಾಡ್ತಾ ಇದ್ದಾರೆ. ಕಬಿನಿಯಿಂದ ಹೆಚ್ಚುವರಿಯಾಗಿ ಹರಿದು ಹೋದಂಥ ನೀರು 10 TMC ಅಷ್ಟು ಹೋಗಿದೆ. ಬಿಳಿಗುಂಡ್ಲಿನಲ್ಲಿ ನಮ್ಮಿಂದ ದಾಟಿ ಹೋಗುವ ನೀರೆಲ್ಲವೂ ಲೆಕ್ಕವೇ. ಆದರೂ ಅವರು ಕಾನೂನನ್ನು ಮತ್ತಷ್ಟು ಬಿಗಿ ಮಾಡಿಕೊಳ್ಳುವ ಸಲುವಾಗಿ ನೀರಿಲ್ಲದ ಸಮಯದಲ್ಲೂ ನೀರನ್ನು ಪಡ್ಕೊಂಡ್ವಿ ಅನ್ನೋದನ್ನು ದಾಖಲಿಸುವ ಸಲುವಾಗಿ ಹೀಗೆಲ್ಲ ಮಾಡ್ತಾರೆ. ಕರ್ನಾಟಕದ ಜನ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸರ್ಕಾರ ಕೂಡ ಅದಕ್ಕೆ ಮಣಿಬಾರ್ದು ಅಂತೇಳಿ ನಾವು ಅಭಿಪ್ರಾಯ ಪಡ್ತೀವಿ. ಮೇಡಮ್, ಮತ್ತೊಂದು ಮುಖ್ಯ ವಿಚಾರ, ನಾವು ಶಾಲಾ ದಿನಗಳಿಂದಲೂ ಸಹ ಈ ಕಾವೇರಿ ವಿರುದ್ಧದ ಹೋರಾಟವನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ. ಇದು ಈ ಒಂದು ಮುಗಿಯದಾದಂಥ ಕಗ್ಗಂಟಾಗಿ ಉಳ್ಕೊಂಡ್ಬಿಟ್ಟಿದೆ. ಇದಕ್ಕೆ ಶಾಶ್ವತ ಪರಿಹಾರ ಅಥವಾ ಏನಾದರೂ ಒಂದು ಉತ್ತರ ಇದೆಯಾ ಮೇಡಮ್ ಈ ಸಮಸ್ಯೆಗೆ? ಖಂಡಿತ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ.
ಎಲ್ಲರೂ ಒಗ್ಗೂಡಿ ಆ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ. ನಮಗೆ ಮಳೆ ನೀರಿನ ಲಭ್ಯತೆ ಸಿಗುವ ಸಮಯದಲ್ಲಿ ಅದನ್ನು ಸಂಗ್ರಹಿಸಿ ಅದನ್ನು ಮರುಬಳಕೆ ಮಾಡಿ ಅದು ಒಂದು ರೀತಿ, ಇರುವ ಕೆರೆ ಕಟ್ಟೆಗಳನ್ನು ತುಂಬಿಸ್ಕೊಳ್ಳೋದು ಒಂದು ರೀತಿ, ಹೊಸ ಹೊಸ ಪರ್ಯಾಯ ಯೋಜನೆಗಳನ್ನು ಮಾಡ್ಕೊಳ್ಳೋದು ಮತ್ತೊಂದು, ಮೇಕೆದಾಟಂಥ ಯೋಜನೆ ಹೀಗೆ. ಮತ್ತು ಬೆಂಗಳೂರು ನಗರ ಇದೆಯಲ್ಲ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೇ ನಾವು ನೀರನ್ನು ಕೊಟ್ಟು ಸಾಕಾಗ್ತಾ ಇದ್ದೀವಿ. ಆ ಎಲ್ಲ ಹಂತಗಳ ಯೋಜನೆಗಳು ನಿಲ್ಲಬೇಕಾದ್ರೆ ಅಲ್ಲಿ ಬಿದ್ದು ಹೋಗುವಂಥ ನೀರನ್ನೇ ಮರುಬಳಕೆಗೆ ಮಾಡಿ ರೀಟ್ರೀಟ್ ಅಂತ ಕರಿತೀವಲ್ಲ, ಅದನ್ನು ಮಾಡಿಬಿಟ್ರೆ ಬಹುತೇಕ ಸಮಸ್ಯೆ ಬಗೆಹರಿಯುತ್ತೆ. ಒಂದು ಮೇಕೆದಾಟು ಬಿದ್ದು ಹೋಗುವಂಥ ನೀರನ್ನು ಮರುಬಳಕೆಗೆ ಅವಕಾಶ ಮಾಡಿಕೊಳ್ಳೋದು, ಇದು ಪರ್ಯಾಯ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಹೆಚ್ಚಿನ ಜವಾಬ್ದಾರಿನ ತಗೊಳ್ಬೇಕಾಗುತ್ತೆ, ಅದರದ್ದೇ ಹೊಣೆ ಕೂಡ ಆಗುತ್ತೆ. ನೋಡಿದ್ರಲ್ಲ, ಪ್ರಮುಖ ಹೋರಾಟಗಾರರಾದಂಥ ಸುನಂದಾ ಜಯರಾಮ್ ಅವರ ಈ ಮಾತು ಈ ರೀತಿಯಾಗಿತ್ತು. ಈ ಕಾವೇರಿ ನೀರಿನ ವಿಚಾರಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ ಬೇಕು. ಮತ್ತು 6ನೇ ಹಂತದ ಕಾವೇರಿ ಒಂದು ಪೈಪ್ಲೈನ್ ಮಾಡ್ತಾ ಇದ್ದಾರಲ್ಲ ಬೆಂಗಳೂರಿಗೆ, ಆ ವಿಚಾರವನ್ನು ಕೈ ಬಿಡಬೇಕು. ಮತ್ತು ಮೇಕೆದಾಟಿನ ಒಂದು ಕಾರ್ಯಾರಂಭವನ್ನು ಕೂಡಲೇ ಮಾಡಬೇಕು ಅನ್ನೋ ಒಂದು ಮಾತು ಅವರು ಈಗ ಆಡಿದ್ದಾರೆ. ನೋಡೋಣ ಇವರ ಒಂದು ಹೋರಾಟ ಯಾವ ರೀತಿ ನಡೆಯುತ್ತೆ ಅಂತ. ಇನ್ನು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಕ್ಯಾಮ್ರಾ ಪರ್ಸನ್ ಸಿದ್ಧಾರ್ಥ ಅವರ ಜೊತೆ ಯತೀಶ್ ಗೌಡ, ಮಂಡ್ಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.